ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 8ನೇ ಪ್ರಶ್ನೆ ಕರ್ನಾಟಕದ ಭೂ ಸಂಪತ್ತು ಎಂಬಂತ ಚಾಪ್ಟರ್ ನಿಂದ ಕಬ್ಬು ಬೆಳೆಗೆ ಅಗತ್ಯ ಪ್ರಾಕೃತಿಕ ಅಂಶಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ ಮಕ್ಕಳೇ. ಕಬ್ಬು ಇದೊಂದು ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆ, ಅದೇ ರೀತಿ ಕೈಗಾರಿಕಾ ಬೆಳೆ ಕೂಡ ಹೌದು ಅಲ್ವಾ. ಸೊ ಕಬ್ಬು ಕರ್ನಾಟಕದ ಪ್ರಮುಖ ವಾಣಿಜ್ಯ ಮತ್ತು ಕೈಗಾರಿಕಾ ಬೆಳೆ, ಓಕೆನಾ. ಸೊ ಇದನ್ನ ವಾಣಿಜ್ಯ ಉಪಯೋಗಕ್ಕೆ ಮತ್ತು ಕೈಗಾರಿಕೆಗಳಲ್ಲಿ ಸಕ್ಕರೆ ತಯಾರಿಕೆಯಲ್ಲಿ ಕಬ್ಬನ್ನ ಬಳಸುತ್ತಾರೆ. ನಿಮಗೆ ಗೊತ್ತೇ ಇದೆ ಅಲ್ವಾ ಮಕ್ಕಳೇ. ಕರ್ನಾಟಕವು ಕಬ್ಬು ಉತ್ಪಾದನೆಯಲ್ಲಿ ಭಾರತದಲ್ಲೇ 4ನೆಯ ಸ್ಥಾನದಲ್ಲಿದೆ. ಭಾರತದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಮಕ್ಕಳೇ? 4ನೇ ಸ್ಥಾನದಲ್ಲಿದೆ ಕಬ್ಬು ಉತ್ಪಾದನೆಯಲ್ಲಿ. ಓಕೆ. ಕಬ್ಬಿಗೆ ಮರಳು ಮಿಶ್ರಿತ ಮೆಕ್ಕಲು ಮಣ್ಣಿನ ಅವಶ್ಯಕತೆ ಇದೆ. ಇದು ಒಂದು ಉಷ್ಣವಲಯದ ಬೆಳೆ. ಓಕೆ. ಅಧಿಕ ಉಷ್ಣಾಂಶ ಮತ್ತು ಅಧಿಕ ನೀರಾವರಿ ಪೂರೈಕೆಯಾಗುವ ಪ್ರದೇಶಗಳಲ್ಲಿ ಇದನ್ನ ಬೆಳೆಯಲಾಗುತ್ತೆ. ಓಕೆ. ಅಧಿಕ ನೀರಾವರಿ ಪೂರೈಕೆ ಆಗುವಂತಹ ಪ್ರದೇಶಗಳಲ್ಲಿ. ಸೊ ಮರಳು ಮಿಶ್ರಿತವಾದಂತಹ ಮೆಕ್ಕಲು ಮಣ್ಣು ಹಾಗೂ ಕೆಂಪು ಮಣ್ಣು ಈ ಒಂದು ಬೆಳೆಗೆ ಸೂಕ್ತವಾಗಿದೆ. ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಆಗುವಂತಹ ಪ್ರದೇಶಗಳಲ್ಲಿ ಕಬ್ಬನ್ನ ಬೆಳೆಯಲಾಗತ್ತೆ. ಕಬ್ಬು ಕಟಾವು ಮಾಡಿದ ಕೂಡಲೇ ಉಪಯೋಗಿಸಲು ಕಾರ್ಖಾನೆಗಳಿಗೆ ಸಾಗಿಸಬೇಕಾಗಿರುವುದರಿಂದ ಸಾರಿಗೆ ವ್ಯವಸ್ಥೆ ಕೂಡ ಸರಿಯಾಗಿರ್ಬೇಕು. ಸೊ ಇದಕ್ಕೆ ಬೇಕಾಗುವ ಪ್ರಾಕೃತಿಕ ಅಂಶಗಳು ಅಂತಂದ್ರೆ ಮಳೆ ಅಧಿಕ ಇರಬೇಕು ಅಥವಾ ಅಧಿಕ ನೀರಾವರಿ ಇರಬೇಕು, ಅಧಿಕ ಉಷ್ಣಾಂಶವಿರಬೇಕು, ಯಾಕಂದ್ರೆ ಇದು ಉಷ್ಣವಲಯದ ಬೆಳೆಯಾಗಿದೆ. ಓಕೆನಾ. ಮರಳು ಮಿಶ್ರಿತ ಮೆಕ್ಕಲು ಮಣ್ಣು ಅಥವಾ ಕೆಂಪು ಮಣ್ಣು ಇರಬೇಕು. ಓಕೆ. ಥ್ಯಾಂಕ್ ಯು.